ನನ್ನ ಹೆಂಡತಿ ಮಕ್ಕೊಂಡು ನಿದ್ದೆ ಮಾಡತ್ತಾಳ. ವೈನಿ ಏನು ಮಾಡತ್ತಾಳ ನೋಡೋಣ. ಯಾಕೋ ವೈನಿ 2 ದಿನ ಆತು ಎಷ್ಟು ಚಂದ ಕಾಣಕತ್ತಾಳ, ಎಷ್ಟು ಚಂದ ಕಾಣಕತ್ತಾಳ, ಭಾರಿ ಕಾಣಕತ್ತಾಳ. ಯಾಕೆ ಏನ ನನ್ನ ಹೆಂಡತಿ ಮ್ಯಾಗಿದ್ದ ಪ್ರೀತಿ ಆಕಿ ಮ್ಯಾಲೆ ಬರಾಕತ್ತದ. ಅನ್ನ ನೋಡಿದ್ರೆ ಕುಡುಕ, ಆದ್ರೆ ದಂತದ ಗೊಂಬೆ ಆಗಿರೋ ಹೆಂಡ್ತಿನ ಬಿಟ್ಟು ಅದು ಹೆಂಗಾರ ಕುಡಿತಿದ್ದಾನ ಏನೋ ಹಾಳಾದವನ. ನೋಡುನು ವೈನಿ ಏನು ಮಾಡತ್ತಾಳ ಅಂತೇಳಿ. ಈಕಿ ನೋಡಿದ್ರೆ ಮಕ್ಕೊಂಡಾಳ. ಆರಾಮ್ ಹಿಂಗೆ ಮಲ್ಕು, ಎದ್ದು ಬರಾಕಂತ ಹೋಗ್ಬೇಡ. ಯಾಕೆ ನನಗೆ ಇಷ್ಟು ಚಂದಿರೋ ಹೆಂಡ್ತಿನ ಬಿಟ್ಟು ಯಾಕೆ ವೈನಿ ಮೇಲೆ ಮನಸ್ಸಾಗತ್ತದ? ಏನು ಮಾಡೋದು? ಇದೇನಾದ್ರೂ ಈಕಿ ಗೊತ್ತಾದ್ರೆ ಸುಮ್ಮನೆ ಆಗ್ಯಾಳೇನಿಕಿ ನಾನು ಕೊಂದೋಗ್ಬಿಡ್ತಾಳೆ. ಆದರೂ ತಡ್ಕೊಳಕ್ಕೆ ಆಗಲ್ತ. ಹೋಗುನ್ ಇವತ್ತು ವೈನಿ ಅಂತಕ್ಕೆ ಹೋಗೇ ಬಿಡ್ತಾನೆ. ಈ ಸಾಂಬಾರಿನ ಯಾವಾಗ ಕುದೀತದ ಏನ ನಂಗರ ಸಾಕಾಗ್ಬಿಟ್ಟದ. ಏನು ಬೆಳಿಗ್ಗಿಂದ ಹಾರೆ ಮಾಡಿ 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 ಸುಸ್ತಾಗದ. ಆಕೆ ನೋಡಿದ್ರೆ ಇದಕ್ಕೂ ಬರಂಗಿಲ್ಲ, ಎಲ್ಲ ನಾನೇ ಮಾಡ್ಬೇಕು. ನನ್ನ ಗಂಡ ಒಬ್ಬ ಎಲ್ಲಿ ಹೋಗ್ಯಾನ ಏನ ಪತ್ತೇನ ಇಲ್ಲ. ಅವ್ನು ನೋಡಕ್ಕೆ ಬೇರೆ ಹೋಗ್ಬೇಕು. ಇದನ್ನ ಮಾಡಿಟ್ಟ ನೋಡಿ ಬರ್ತಾನೆ ಹೋಗಿ. ಹೂವ ಏನು ಚಂದ ಅದಾಳ. ಸುಂದ್ರಿ ಸುಂದ್ರಿ ಅಂದ್ರೆ ಈಕೆ ಅಂತ ಅನಿಸ್ತತಿ. ಈಕೆ ಜೊತೆ ಒಂದು ಡುಯೆಟ್ ಹಾಡಿದ್ರೆ ಹೆಂಗಿರ್ತದ ಏನ. ಅಲ್ಲ ಇಂಥ ಹೆಂಡ್ತಿದ್ರು ನಮ್ಮ ಅಣ್ಣ ಹೆಂಗೆ ಕುಡಿತಾನ? ನನ್ನಂತ ಆಕೆಗೆ ಏನರ, ನನ್ನಂತ ಅವ್ನಿಗೆ ಏನರ ಇಂಥ ಹೆಂಡ್ತಿ ಸಿಕ್ಕಿದ್ರೆ ಬಿಟ್ಟ ಎಲ್ಲಿ ಹೊರಗೆ ಹೋಗಿರ್ಕಿಲ್ಲ. 24 ತಾಸು ಜೊತೆಗೆ ಅಂಟ್ಕೊಂಡೇ ಇರ್ತಿದ್ನೇನು. ಆದರೂ ವೈನಿ ನಾನು ಒಪ್ಕೋತಾಳ ಇಲ್ಲ. ನೋಡೋನು. ಪ್ರೀತಿ, ಏ ಪ್ರೀತಿ, ಏನು ಮಾಡತ್ತಿ? ಬಸ ನೀನೇನು ನೀನು ಯಾಕೆ ಬಂದು ಹೆಗಲ ಮೇಲೆ ಕೈ ಹಾಕಿದಿ? ನಾನು ನಿಮ್ಮನ್ನ ಬಂದನಂತ ಅನ್ಕೊನಿ. ನೀನು ಯಾಕೆ ನನ್ನ ಹೆಗಲ ಮೇಲೆ ಕೈ ಹಾಕಿದಿ ಬಸ್ಸು? ಯಾಕೆ ಏನಾಗೈತೆ ನಿನಗೆ? ಹಾಂ ಅಯ್ಯೋ ವೈನಿ ಯಾಕೆ ಇಟ್ಟು ಜೋರು ಬಾಯ್ ಮಾಡ್ತೀರಿ? ಒಂದಿಷ್ಟ ಸುಮ್ಮನೆ ಇರಿ. ನಾನು ಹೆಂಡ್ತಿ ಮಕ್ಕೊಂಡಾಳ, ಮಾತಾಕಿಗೆ ಸೌಂಡ್ ಕೇಳಿಸ್ತದ. ಬಾಯ ಮುಚ್ಚರು ಒಂದಿಷ್ಟ. ವೈನಿ ಯಾಕೆ ಏನೋ ಗೊತ್ತಿಲ್ರಿ, ನಿಮ್ಮ ಮ್ಯಾಲೆ ನನಗೆ ಪ್ರೀತಿ ಉಟ್ಕೊಂಡ್ಬಿಟ್ಟತಿ. ನೋಡು ಪ್ರೀತಿ, ನೀ ಪ್ರೀತಿ ಮ್ಯಾಲೆ ಪ್ರೀತಿ ಉಟ್ಕೊಂಡ್ಬಿಟ್ಟದ ನನಗೆ. ಅದನ್ನು ಏನು ಮಾಡಬೇಕು, ಯಾರಿಗೆ ಹೇಳ್ಬೇಕು ಅಂತ ತಿಳಿದಂಗೆ ಆಗ್ಯದ. ಏನು ಮಾಡಲಿ ನೀನೇ ಹೇಳು. ಅಲ್ಲ ಬಸ್ಸು, ನೀನು ಏನು ಮಾತಾಡತ್ತಿ ಅಂತ ನಿನಗೆ ಗೊತ್ತೈತಿ? ನೀನು ತಪ್ಪು ಮಾಡಕತ್ತಿದ್ದಿ. ನಿನಗೆ ಎಂಥ ಚಲೋ ಹೆಂಡ್ತಿ ಅದಾಳ. ನನ್ನ ಕಷ್ಟ ನನಗಾಗೈತಿ. ನನ್ನ ಗಂಡ ಎಲ್ಲಿ ಹೋಗ್ಯಾನಂತ ನಾನು ಯೋಚನೆ ಮಾಡಕತ್ರ ನೀನು ಬಂದ ನನ್ನ ಜೊತೆ ಈ ರೀತಿ ಎಲ್ಲ ನಡ್ಕೋದು ತಪ್ಪಾಗ್ತೈತಿ. ಮನ್ಯಾಗ ನೀನು ಹೆಂಡ್ತಿನೂ ಅದಾಳ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗಿ ನೀನು ಹೆಂಡ್ತಿ ಅಂತಕ್ಕ ಹೋಗು. ಅದನ್ನ ಬಿಟ್ಟು ನನ್ನ ಹತ್ರ ಬಂದು ಈ ರೀತಿ ಎಲ್ಲ ನೀನು ಮಾಡೋದು ಸರಿ ಅನ್ಸಂಗಿಲ್ಲ. ಅಯ್ಯೋ ಯಾರು ಗೊತ್ತಾಗಲ್ಲ ತಗೋರಿ, ಯಾಕೆ ಇಷ್ಟೊಂದು ಭಯ ಪಡ್ತೀರಿ? ನಾನೇನು ಯಾರಿಗಾದ್ರೂ ಹೇಳ್ತೇನೆ ನಾನು? ಯಾಕೋ ಗೊತ್ತಿಲ್ಲ, ನಿಮ್ಮ ಮ್ಯಾಲೆ ಪ್ರೀತಿ ಭಾಳ ಆಗೈತೆ ನನಗೆ ನಿಮ್ಮ ಜೊತೆ ಇರ್ಬೇಕಂತ ಅನ್ಸತಿ. ನನಗೆ ನೀವು ಬೇಕು, ನನಗೆ ನೀವು ಬೇಕು. ಏನಾದರೂ ಮಾಡಿರಿ ವೈನಿ, ನನಗೆ ನೀವು ಬೇಕು ಅಷ್ಟೇ. ನಿಮ್ಮನ್ನು ಬಿಟ್ಟು ಇರೋಕ್ಕಾಗಬಾರ್ದು, ನನಗೆ ಇರೋಕ್ಕಾಗಬಾರ್ದು. ಈ ಬಸ್ಸು ಏನು ಹುಚ್ಚಿಗೆ ಹಿಡ್ದತ್ತೆ ನಿನಗೆ? ಏನು ಮಾತಾಡತ್ತಿದ್ದಿ ಅಂತ ನೀನು ಖಬರ್ ಐತೆ ನಿನ್ನ ಮೇಲೆ ನನಗೆ? ನೋಡು, ನಾನು ನಿಮ್ಮ ಅಣ್ಣನ ಹೆಂಡ್ತಿ ಅಂದನ. ನಾನೇನೋ ನಿನ್ನ ಹೆಂಡ್ತಿ ಅಲ್ಲ, ಅಥವಾ ನಾನೇ ನಿಮ್ಮ ಮನೆ ಕೆಲಸದಾಕಿಯೂ ಅಲ್ಲ. ನಾನೇನೋ ನಿಮ್ಮ ಅತ್ತಿ ಮಗಳು ಅಲ್ಲ. ಈ ರೀತಿ ನಿನಗೆ ಮನಸ್ಸಾಗಿದೆ ಅಂತ ಹೇಳಾಕ ನಾನು ನಿಮ್ಮ ಅಣ್ಣನ ಹೆಂಡ್ತಿ ಅದನ. ನಿಮ್ಮ ಅಣ್ಣನ ಹೆಂಡ್ತಿ ಮೇಲೆ ನಿನಗೆ ಮನಸ್ಸಾಗಕ್ಕೆ ಹೆಂಗಾದ್ರೂ ಮನಸ್ಸು ಬರ್ತೈತಿ. ಛೀ, ನನಗೆ ಒಂಥರ ಆಸೆ ಆಗತೈತಿ. ಪ್ರೀತಿ, ನನಗೆ ನೀನು ಬೇಕು ಪ್ರೀತಿ. ಯಾಕೋ ಗೊತ್ತಿಲ್ಲ, 2 ದಿನದಂತಂತೂ ನೀನು ನೋಡಿ ನಾನು ಏನಂತಾರದ ಹುಚ್ಚಾಗ್ಬಿಟ್ಟನು, ಹುಚ್ಚಾಗ್ಬಿಟ್ಟನು. ನನಗೆ ನೀನು ಬೇಕು. ಅದೇನಾದರೂ ಮಾಡ ಬಾ, ಹೋಗೋಣ ಬಾ. ಈಗ ನನ್ನ ಹೆಂಡ್ತಿಗೆ ಆಕಿ ರೂಮ್ ಕದ ಹಾಕಿ ಕೀಲಿ ಹಾಕಿ ಬರ್ತಾನೆ. ನಾನು ನೀನು ಇವತ್ತು ನಿಮ್ಮ ರೂಮ್ನಾಗ ಪ್ರೀತಿಯ ಪಾಠ ಮಾಡ್ತೇನೆ. ನಿನ್ಗೆ ಪ್ರೀತಿ ಅಂದ್ರೆ ಏನಂತ ತೋರಿಸ್ತಾನೆ. ನಿನ್ಗೆ ಪ್ರೀತಿ ಅಂದ್ರೆ ಹೆಂಗಿರ್ತದೆ ಅನ್ನೋದು ಗೊತ್ತು ಮಾಡಿಸ್ತಾನೆ. ನಮ್ಮ ಅಣ್ಣನಿಂದ ನಿನಗೆ ಪ್ರೀತಿ ಅನ್ನೋದು ಸಿಗ್ದಂಗೆ ಆಗೈತಿ. ಅದಕ್ಕೆ ನನ್ನಿಂದ ನಿನಗೆ ಪ್ರೀತಿ ಸಿಗೋಂಗೆ ಮಾಡ್ತಾನೋ. ಬಾ ಬಾ. ಸುಮ್ಮನೆ ಹೋಗಿಲಿಂದ ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ ಬಸ್ಸು. ಏನು ಮಾತಾಡ್ತಿದ್ದೀನಿ? ನಿನಗೆ ಖಬರ್ ಐತೆ ನಿನ್ನ ಮೈ ಮೇಲೆ? ಅಣ್ಣನ ಹೆಂಡತಿ ಜೊತೆ ಈ ರೀತಿ ಎಲ್ಲ ಮಾತಾಡೋಕೆ ನಾಚಿಕೆ ಬರ್ಬೇಕು ನಿನಗೆ. ನೋಡು, ನನ್ನ ಗಂಡ ಕುಡ್ಕನ ಆಗಿರ್ಬೋದು, ಕುಂಟನ ಆಗಿರ್ಬೋದು, ಕಿವುಡನ ಆಗಿರ್ಬೋದು. ಹಾಂ, ಆದರೂ ಅವನು ನನಗೆ ತಾಳಿ ಕಟ್ಟಿರೋ ಗಂಡ. ಅವನಿಗೆ ಮೋಸ ಮಾಡಿ ನಿನ್ನ ಜೊತೆ ಸಂಬಂಧ ಕಟ್ಕೊ ಅಂತ ಹೇಳ್ತಿದ್ದೆ. ನನಗೆ ನಿನಗೆ ಎಂಥ ಚಲೋ ಹೆಂಡತಿ ಇದ್ದಾಳ. ಶ್ರೀಮಂತರ ಮನೆಯಿಂದ ಬಂದಾಳ, ನಾನು ಬಡವ್ರ ಮನೆಯಿಂದ ಬಂದಾಕಿ. ನನಗೆ ಆಸೆ ಇಲ್ಲ, ಏನಿಲ್ಲ. ನೋಡು, ನೀನು ನಿನ್ನ ಹೆಂಡತಿ ಜೊತೆ ಚಂದಾಗ ಇರ್ಬೇಕು. ಅದನ್ನ ಬಿಟ್ಟ ಈ ರೀತಿ ಎಲ್ಲ ಮಾಡಕ್ಕೆ ಹೋಗಬೇಡ ಬಸ್ಸು. ಕೈ ಮುಗಿತೀನಿ, ಹೋಗಿಲ್ಲಿಂದ. ಏಯ್ ಬಾರೇ ಸಾಕು, ಎಷ್ಟೆಲ್ಲ ಇದು ಮಾಡ್ತಿದ್ದಿ. ಪ್ರೀತಿಯಿಂದ ಕರೆದ್ರೆ ಬರೋಕ್ಕಾಗಂಗಿಲ್ಲ ನಿನಗೆ. ನಿನ್ನನ್ನು ನಾನು ಬಲವಂತವಾಗಿ ಪಡ್ಕೋಬೇಕೇನ? ಪ್ರೀತಿಯಿಂದ ಕರೆಯಕತ್ತನೋ ಬಾಯಿ ಮುಚ್ಕೊಂಡು ಬಾ. ನೀನೇನಾದರೂ ಬಾಯಿ ಮಾಡಿದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಹಾಂ, ಮುಚ್ಕೊಂಡು ಬಾ. ಬಸ್ಸು ಬಿಡಿ, ನಾನು ಬರಲ್ಲ. ನೀನೇನಾದರೂ ಇವಾಗ ಬಿಡಲಿಲ್ಲ ಅಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸುಮ್ಮನೆ ಬಾ ಪ್ರೀತಿ. ನನಗೂ ನೋಡಿ ನೋಡಿ ಸಾಕಾಗೈತಿ. ಎಷ್ಟು ದಿನ ಅಂತ ತಡ್ಕೊಲಿ. ಅವನಂತೂ ಕುಡ್ಕ. ಅವನಿಂದ ನಿನಗೆ ಸಂತೋಷ ಅನ್ನೋದೇ ಇಲ್ಲ. ನನ್ನಿಂದ ಆದರೂ ನೀನು ಸಂತೋಷನ ಕಾಣಬೇಕು. ಬಾ ಬಾ. ಅಲ್ಲ, ನೀನು ಏನು ಹೇಳಾಕತ್ತಿದ್ದಿ? ನೀನು ಏನು ಮಾಡತ್ತಿದ್ದಿ ಅಂತ ನಿನಗೆ ಗೊತ್ತಾಗತ್ತೈತಿ? ನಿಂಗೆ ಪ್ರೀತಿ ಕೊಡ್ತೇನೆ, ನಿನ್ಗೆ ಸುಖ ಕೊಡ್ತೇನೆ. ಈ ಜಗತ್ನಾಗ ನೀನು ನೋಡೋಕೆ ಆಗದಿರೋಂಥ ಎಲ್ಲನೂ ನಾನು ನಿನಗೆ ಕೊಡ್ತೇನೆ, ಎಲ್ಲನೂ ತೋರಿಸ್ತೇನೆ.
ಆದ್ರೆ ನನ್ನ ನಿನ್ನ ಸಂಬಂಧ ಗಟ್ಟಿ ಆಗ್ಬೇಕಂದ್ರೆ ನಾವಿಬ್ರು ಒಂದಾಗಬೇಕು. ಬಾ. ನೀನು ಏನು ಮಾತಾಡ್ತೀನಿ ಅಂತ ನಿನಗೆ ಖಬರ್ ಆದ್ರೂ ಆಯ್ತಾನ? ಖಬರ್ ಐತಿ, ಯಾಕೆ ಇಲ್ಲ ಅಂದ್ಕೊಂಡಿದ್ಯಾನ? ನನಗೆ ಐತಿ, ನನಗೆ ನಿನ್ನ ಮೇಲೆ ಭಾಳ ಮನಸ್ಸಾಗೈತಿ. ಅದು ಮದುವೆ ಆದಂಗಿಂದ ಇಬ್ಬರದು ಒಮ್ಮೆ ಮದುವೆ ಆಯ್ತು. ಆದ್ರೆ ನಾನು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡಕತ್ತಾನೆ. ಆಕೆಗೆ ನೋಡಿದ್ರೆ ಮಕ್ಕಳಾಗವಲ್ಲ. ನಿನ್ನ ಜೊತೆ ಆದರೂ ನಿನ್ನ ಮೇಲೆ ಕಣ್ಣಿತ್ತು ನನಗೆ, ನಿನ್ನ ಮದುವೆ ಆಗ್ಬೇಕಂತ ಅನ್ಕೊಂಡು. ಆದ್ರೆ ನಮ್ಮನ್ನ ನೀನು ಒಪ್ಕೊಂಡ್ಬಿಟ್ಟಿದ್ದ. ಆದ್ರೆ ಏನು ಮಾಡೋದು, ಆಮೇಲೆ ನಾನು ಅಕ್ಕಿನ ಒಪ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಇರಲಿ, ಹೆಂಗೋ ಅಲ್ಲೇ ಇರ್ತಾಳಲ್ಲ, ಒಂದಲ್ಲ ಒಂದಿನ ಪಟಾಯಿಸೋಣ ಅಂತೇಳಿ ಅಂದ್ಕೊಂಡ. ಇವತ್ತು ಅದೃಷ್ಟ ಬಂದೈತಿ, ಅದಕ್ಕೆ ಕೇಳಾಕತ್ತೀನಿ. ನೀನನ್ನ ಒಪ್ಕೋ, ನಿನ್ಗೇನು ಬೇಕು ಮಾಡೋದೆಲ್ಲ ನಾನು ಕೊಡಿಸ್ತೇನೆ. ನಿನ್ನ ಗಂಡನ ಎಲ್ಲ ಕೊಟ್ಟಾನಂತ ನೀನು ಹೇಳ್ಕೊಂತ ಅಡ್ಡಾಡ. ಆದ್ರೆ ನೀನು ನನಗೆ ಬೇಕು ಅಷ್ಟೆ. ಏನು ಯೋಚನೆ ಮಾಡಕತ್ತಿದ್ದಿ? ಗಂಡನಿಂದ ಪ್ರೀತಿ ಇಲ್ಲ ನಿನಗೆ. ಮಕ್ಕಳಾಗಿದ್ರು ಮಕ್ಕಳಾಗುವಂಥ ಭಾಗ್ಯ ಅವ್ನು ನಿನಗೆ ಕೊಡಾಕತ್ತಿಲ್ಲ. ನಿನ್ನ ಜೊತೆ ಅವ್ನು ಒಂದಿನ ಆದರೂ ಸರಿಯಾಗಿದ್ದಾನ? ನೆಟ್ಟಗಿದ್ದಾನ? ಇಲ್ಲ. ಬಂದಾಗೆಲ್ಲ ಜಗಳ ಆಡಿ ಮಲ್ಕೋತೀರಿ. ನಾನು ಒಂದಿನ ನೋಡಿದ್ದೇನೆ. ಅದಕ್ಕೆ ನಿನಗೂ ಪ್ರೀತಿ, ಗಂಡನ ಪ್ರೀತಿ ಯಾವ ರೀತಿ ಇರುತ್ತಂತ ತೋರಿಸ್ಬೇಕಲ್ಲ. ಅದಕ್ಕಾಗಿ ನಿನ್ನನ್ನು ನಾನು ಇಷ್ಟಪಡತ್ತಿರೋದು. ನಿನಗೂ ಒಪ್ಪಿಗೆ ಆದ್ರೆ ನೀನು ಬರಬೇಕು. ಅಕಸ್ಮಾತ್ ಬೇಡ ಅಂದ್ರೆ ನಾನು ನಿನ್ನ ಬಲವಂತವಾಗಿದ್ರೂ ಪಡ್ಕೋತೀನಿ ಒಂದಲ್ಲ ಒಂದಿನ. ಹೌದು, ಇವನು ಹೇಳೋದು ಕರೆನೇ ಐತಿ. ಗಂಡನಿಂದ ಅನ್ನೋ ಸುಖ ಅನುಭವಿಸಿಲ್ಲ. ಇನ್ನು ಎಷ್ಟು ದಿನ ಅಂತ ನಾನು ಹಿಂಗೆ ಇರಬೇಕು? ನನಗೂ ಮಕ್ಕಳು ಆಸ್ತಿಲಿ ಪಾಲು ಬೇಕು ಅಂದ್ರೆ ನಾನು ಹೀಗೆ ಮಾಡಲೇಬೇಕು. ಇಲ್ಲ ಅಂದ್ರೆ ನನಗೆ ಮಕ್ಕಳು ಆಗಂಗಿಲ್ಲ, ಆಸ್ತಿಲಿ ಪಾಲು ಸಿಗಲ್ಲ. ಗಂಡ ನೋಡಿದ್ರೆ ಕುಡುಕ, ಅವನಿಂದ ನನಗೆ ಸಂತೋಷ ಅನ್ನೋದು ಇಲ್ಲ. ಬರೀ ಮನೆಯಾಗ ಕೆಲಸದ ಥರ ಇದ್ದೀನಿ. ಇವನು ಹೇಳೋದು ನೋಡಿದ್ರೆ ನಾನು ನಿಮ್ಮ ಜೊತೆ ಆದರೂ ಖುಷಿಯಾಗಿರ್ಬೋದು, ನಿಮ್ಮ ಜೊತೆ ಆದರೂ ಸಂತೋಷವಾಗಿರ್ಬೋದು. ಯಾರಿಗೂ ಗೊತ್ತಾಗದಿರೋ ಹಾಗೆ ಅವ್ನು ನೋಡ್ಕೋತೀನಿ ಅಂತ ಅನ್ನತಾನ. ಅಂದಮೇಲೆ ನಾನು ಒಪ್ಕೋಬಾರ್ದು ಅಕ್ಕ? ಒಪ್ಕೋತೀನಿ. ಸರಿ ಬಸು, ನಾನು ನಿನ್ನ ಜೊತೆ ಬರ್ತೀನಿ. ನಂಗೆ ತುಂಬ ಖುಷಿ ಆಗ್ತಾ ಇದೆ ಪ್ರೀತಿ. ವಾ, ನೀನು ನನ್ನ ಒಪ್ಕೊಂಡಿಲ್ಲ, ನನಗಷ್ಟೇ ಸಾಕು. ಬಾ ಬಾ. ರೀ ಎಲ್ಲಿದ್ದೀರಾ? ಎಲ್ಲಿ ಹೋದ್ರಿ ನೀವು? ಕಾಣಿಸತ್ತಾನೆ ಇಲ್ಲಲ್ಲ. ಅಯ್ಯೋ, ಅವಳು ಬೇರೆ ಬಂದ್ಲು. ಸರಿ, ನಾನು ನಿಮ್ಗೆ ಏನಂತ ಆಮೇಲೆ ಸಿಕ್ಕೋ ಮಾತಾಡ್ತೀನಿ, ಸರಿನಾ? ಸರಿ ಬಸು, ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಆಗಲಿ. ಅಡುಗೆ ಮನೇಲಿ ಅಕ್ಕನ ಜೊತೆ ಮಾತಾಡ್ತಾ ಇದ್ದೀರಾ? ಇಲ್ಲೇನು ಮಾಡ್ತಾ ಇದ್ದೀರಾ? ಅನ್ನ ಇನ್ನೂ ಬಂದಿಲ್ಲ, ಎಲ್ಲಿ ಹೋಗ್ಯಾನೋ ಅಂತ ಕೇಳಾಕತ್ತಿದ್ರು. ನನಗೂ ಗೊತ್ತಿಲ್ಲ, ಬೇಕಿದ್ರೆ ಹೋಗಿ ಹುಡ್ಕೊಂಡು ಬರ್ತೀನಿ ಅಂತ ಹೇಳಾಕತ್ತಿದ್ನಿ. ಪಾಪ ಅವ್ರು ನೋಡು, ಅವ್ರು ಬರ್ತಾರಂತ ಅಡುಗೆ ಮಾಡಕತ್ತಾರೆ. ಅನ್ನ ಬರ್ತಾನಂತ ಎಲ್ಲ ಮಟನ್ ಸಾರೋದು ಎಲ್ಲ ಮಾಡಿದ್ರೆ ಅವ್ನು ಎಲ್ಲಿ ಕುಡಿದು ಬಿದ್ದಾನೋ ಏನೋ. ಕುಡಿದು ಬಂದ ಹಸು ಆಗಿರ್ತೈತಿ, ಏನಾದರೂ ತಿನ್ನಲಿ ಅಂತ ಕೆಲಸ ಅವ್ರು ಪಾಪ ಕಷ್ಟಪಟ್ಕೊಂಡು ಎಲ್ಲ ಅಡುಗೆ ಮಾಡಿದ್ರೆ ಅವನು ನೋಡಿದ್ರೆ ಮನೆಗೆ ಸನೇಕೂ ಇಲ್ಲ, ಈ ಕಡೆ ಬರಾಕತ್ತೇನೂ ಇಲ್ಲ. ಎಲ್ಲಿ ಹೋಗ್ಯಾನೋ ಏನೋ. ಅದಕ್ಕೆ ನೋಡ್ಕೊಂಡು ಬರ್ತಾನಂತ ಹೊಂಟಿದ್ರು. ನಾನು ಹೋಗಿ ಬರ್ತೇನೆ ಅಂತ ಅನ್ನಿ ಅಷ್ಟ್ರಾಗ ನೀನು ಬಂದು. ಅಯ್ಯೋ ಹೌದನ ಅಕ್ಕ? ಅಣ್ಣ ಬಾವ ಇನ್ನೂ ಬಂದಿಲ್ವಾ? ಇಲ್ಲ, ಇನ್ನೂ ಬಂದಿಲ್ಲ. ಅದಕ್ಕೆ ನೋಡಾಕ ಹೊಂಟಿದ್ನಿ. ಸರಿ ಅಕ್ಕ, ನೀನು ಹೋಗಿ ನೋಡ್ಕೊಂಡು ಬಾ. ರೀ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು, ಬನ್ನಿ. ಅಯ್ಯೋ, ಇವ್ರಿಗೇನಾದರೂ ಗೊತ್ತಾಯ್ತಾ ಇವ್ರು ನನ್ನ ಜೊತೆ ಮಾತಾಡಿರೋದು? ಸರಿ, ನಡಿ ಹೋಗೋಣ. ಸರಿ, ಹಾಗಿದ್ರೆ ನಾನು ಹೋಗಿ ಹುಡ್ಕೊಂಡು ಬರ್ತೇನೆ. ಸ್ವಲ್ಪ ಈ ಸಾಂಬಾರು ಕುದ್ಮೇಲೆ ಬಂದ್ ಮಾಡು ಪ್ರೇಮ. ಸರಿ ಪ್ರೀತಿ ಅಕ್ಕ, ನಾನು ಬಂದ್ ಮಾಡ್ತೀನಿ, ಹೋಗಿ ಬನ್ನಿ. ರೀ, ಇವತ್ತು ಅಪ್ಪ ಅಮ್ಮ ಮನೆಗೆ ಬರಾಕತ್ತಾರ. ನಿಮ್ಮ ಅನ್ನ ಕುಡ್ಕೊಂಡು ಬಂದ್ರೆ ಮನ್ಯಾಗ ಏನು ಚಲೋ ಅನಿಸ್ತತಿ? ನಮ್ಮ ಅಪ್ಪ ಅಮ್ಮ ಏನು ಅನ್ಕೊಳ್ಳಲ್ಲ. ಏನು ಮಾಡೋದೋ ಏನೋ, ನಿಮ್ಮ ಅಣ್ಣಂದೊಂದು ನನಗೆ ದೊಡ್ಡ ಕಾಟ ಆಗ್ಬಿಟ್ಟತಿ. ಅವ್ರಿಗೆ ಇಳಿದಿರೋ ಪ್ರಾಬ್ಲಮ್ಮು ನನಗೆ ಆಗ್ಬಿಟ್ಟತಿ. ಅಯ್ಯೋ, ನೀ ಯಾಕೆ ಯೋಚನೆ ಮಾಡ್ತಿದ್ದಿ? ಅವ್ರಿಗೆ ಹೇಳಿದ್ರೆ ಅವ್ರು ನೋಡಿ ಸ್ವಲ್ಪ ಲೇಟಾಗಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬಂದ್ರೆ ಅವರು ರೂಮ್ನಾಗ ಕರ್ಕೊಂಡು ಹೋಗ್ತಾರೆ. ತಗೋ, ನೀನು ಯೋಚನೆ ಮಾಡಬೇಡ, ನಾನು ಅವ್ರಿಗೆ ಹೇಳ್ತೇನೆ, ಸರಿನಾ? ಸರಿ, ಹೋಗಿ ಹೇಳಿ ಬನ್ನಿ. ನಾನು ಹೇಳಿದ್ರೆ ಬೇಜಾರು ಮಾಡ್ಕೊತಾಳೆ. ಅದ ನೀವು ಹೇಳಿದ್ರೆ ಹೆಂಗೋ ನಡೀತತಿ. ಹೆಂಗೋ ಅನ್ನ ತಮ್ಮ ಅಲ್ಲ, ಹೋಗಿ ಹೇಳಿ ಬನ್ನಿ ಅವಳಿಗೆ. ಸರಿ, ಇವಾಗ ಹೋಗಿ ಹೇಳಿ ಬರ್ತೇನೆ. ಹೋಗಕತ್ತೆ. ಅದು ಏನಂದ್ರೆ ಆಕೆ ಯಾಕೆ ಕರೆದಿದ್ಲಂದ್ರೆ ಅವ್ರ ಅಪ್ಪ ಅಮ್ಮ ಬರಾಕತ್ತಾರಂತ. ನಿಮ್ಮ ಅನ್ನ ಕುಡಿದು ಬಂದ ಮತ್ತು ಒದ್ರಕೊಂತ ನಿಂತ್ರ ಸರಿ ಕಾಣಂಗಿಲ್ಲ. ಅದಕ್ಕೆ ರೂಮ್ನಾಗ ಕರ್ಕೊಂಡು ಹೋಗ್ರಿ ಅಂತ ಹೇಳಾಕತ್ತಿದ್ಲು. ಅದನ್ನ ಹೇಳಕ್ಕಂತ ಬನ್ನಿ. ಆಕೆ ಬಂದು ಎಲ್ಲಿ ಕೇಳಿಸ್ಕೊಂಡ್ಲೇನೋ ಅಂತ ಅನ್ಕೊಂಡು. ಕೇಳಿಸ್ಕೊಂಡಿಲ್ಲ, ಚಲೋ ಆಯಿತು. ನಾವು ನಾಳೆ ಆಕೆಗೆ ನಿದ್ದೆ ಗುಳಿಗೆ ತೊಗೊಂಡು ಬರ್ತೇನೆ. ಆಕೆಗೆ ನಿದ್ದೆ ಗುಳಿಗೆ ಹಾಕೊಟ್ಟು ನಾವಿಬ್ಬರು ಪ್ರೀತಿ ಸ್ಟಾರ್ಟ್ ಮಾಡೋಣ, ಸರಿನಾ? ಸರಿ, ನಾನೀಗ ಹೋಗಿ ನಿಮ್ಮ ಮನ ನೋಡ್ಕೊಂಡು ಬರ್ತೇನೆ. ನೀವು ಮನೆಯಾಗಿನ ಕೆಲಸನ ನೋಡ್ಕೊಳ್ಳಿ, ಸರಿನಾ? ಸರಿ. ಆದರೆ ನೀವು ನೋಡೋಕತ್ರ ಹಿಂಗೆ ನೋಡ್ಕೊಂತಾನೆ ನಿಂತಿರ್ಬೇಕು ಅನ್ಸತಿ. ಹೆಂಡತಿ ಅದಾಳ ಅಂತೇಳಿ ಏನು ಮಾಡೋಕ್ಕಾಗಂಗಿಲ್ಲ. ಅಯ್ಯೋ ಸರಿ, ನಾನು ಹೋಗಿ ಬರ್ತೀನಿ. ನಿಮ್ಮ ಅನ್ನ ಹೇಳಿದಾನ, ಅವನೊಂದು ಹುಡುಕ್ಬೇಕು ನಾನು. ಅಯ್ಯೋ, ಏನು ಮಾಡ್ತಾ ಇದ್ದೀರಾ? ಬಿಡಿ. ಏನಾದರೂ ಪ್ರೇಮ ಬಂದ್ರೆ ಏನು ಅನ್ಕೋತಾಳ? ಇವಾಗೇನು ಬಿಡ್ರಿ, ಪ್ಲೀಸ್ ಬಿಡ್ರಿ. ಅಯ್ಯೋ, ಅವಳು ಬಂದ್ರೆ ತಾನ, ಅವಳಲ್ಲಿ ರೂಮ್ನಾಗ ಅದಾಳ. ಸರಿ, ನೀವು ಹೋಗಿ ಬನ್ನಿ. ಮತ್ತೆ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾಳ. ಅವ್ವ ಅದು ಬಂದರೆ ಮುಗ್ದು ಹೋಗ್ತತಿ. ಸರಿ, ನಾನಿನ್ನ ಬರ್ತೀನಿ. ಒಂದಿಟ್ಟು ನಿಮ್ಗೆ ಭಯ ಅನ್ನೋದೇ ಇಲ್ಲಲ್ಲ? ಭಯ ಯಾಕಿರಬೇಕು? ಭಯ ಇದ್ರೆ ಅದು ಹಂಗೆ ಭಯ ಆಗೇ ಆಗುತ್ತೆ. ನಾವು ಭಯ ಬಿಟ್ಟರೆ ಇಬ್ಬರು ಒಂದಾಗ್ತೀವಿ. ಭಯ ಅನ್ನೋದಿದ್ರೆ ನಾವಿಬ್ಬರು ಒಂದಾಗಕ್ಕೆ ಹಂಗಿಲ್ಲ, ಸರಿನಾ?
ಹೋಗು ಹುಡ್ಕೊಂಡು ಬಾ. ಸರಿ ಸರಿ ನಾನೇನು ಬರ್ತೀನಿ. ಪುರಿಯುವುದು ನಮ್ಮ ಬಿಸ್ನೆಸ್ಸು, ಆದರೂ ನನಗೆ ಪುರಿಯೋದೆ ನನ್ನ ಬಿಸ್ನೆಸ್ಸು. ಅಯ್ಯೋ ಅಯ್ಯೋ ಆ ಅಂಕಲ್ ಹೆಂಗು ಕಸದಲ್ಲಿ ಬಿದ್ದು ಉಳ್ಳಾಡಕತ್ತಾರ. ಅವ್ರನ್ನ ಯಾರು ಕರ್ಕೊಂಡು ಹೋಗೋಕ್ಕೂ ಬರತ್ತಿಲ್ಲ. ಈ ಕುಡ್ಕುರ್ದೆ ಹಿಂಗೆ ಏನೋ ಮುಸ್ರೆ ಚೆಲ್ಲಕ್ಕೆ ಬಂದ್ರೆ ಇಂಥ ಕಸದಲ್ಲಿ ಬಿದ್ದು ಉಳ್ಳಾಡತ್ತಾರಲ್ಲ, ಇವ್ರನ್ನ ಯಾರನ್ನೂ ಕರ್ಕೊಂಡು ಹೋಗೋಕ್ಕೂ ಬರೋಂಗಿಲ್ಲ. ಮುನ್ಸಿಪಾಲ್ಟಿಯವ್ರ ತೊಗೊಂಡು ಹೋಗಿ ಕಸ ತೊಟ್ಟಿಗೆ ಹಾಕ್ತಾರೆ ಏನೋ. ಎಲ್ಲದಾರ ಇನ್ನೂ ಎಲ್ಲಂತ ಹುಡುಕ್ಲಿ ಅವ್ರನ್ನ. ಅಯ್ಯೋ ಸಾಕಾಯ್ತು ನನಗೆ ಹುಡುಕಿ. ಅಯ್ಯೋ ದೇವ್ರ, ಇವ್ರಿಗೆಲ್ಲೂ ಬೇರೆ ಜಾಗನ ಸಿಗ್ಲಿಲ್ಲೇನ? ಈ ಕಸ ತೊಟ್ಟಿಯಾಗಿ ಬಂದ ಮಲ್ಕೊಂಡಿದಾರಲ್ಲ. ಛೇ 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 ಛೇ, ಇವರು ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಯಾಕತ್ತಾರ. ಇಂಥವ್ರು ಬದುಕಿದ್ರೆ ಇಷ್ಟ, ಸತ್ರ ಇಷ್ಟ. ಅಯ್ಯೋ ಆಂಟಿ ನೋಡಿ ಅವ್ರು ಹೆಂಗೆ ಕಸ ಇದ್ರಾಗ ಬಿದ್ದಾರಂತೇಳಿ. ನಾನು ಕಸ ಚೆಲ್ಲಕ್ಕೆ ಬಂದೇನಿ, ಕಸದಾಗ ಮಕ್ಕೊಂಡು ನಿದ್ದೆ ಮಾಡಕತ್ತಾರ. ಆಂಟಿ ನಿಮಗೆ ಗೊತ್ತಾನ ಅವ್ರ? ರೀ ಎದ್ದೇಳ್ರಿ ಎದ್ದೇಳಿ. ನಿಮ್ಗೆ ನಾಚಿಕೆ ಮಾಡ ಮರ್ಯಾದೆ ಅನ್ನೋದು ಏನಿಲ್ಲ. ಕುಡ್ದಾಗ ಎಲೆ ಬೇಕಾದ್ರಲ್ಲಿ ಬೀಳ್ತೀರಿ, ಮನೆಗೆ ಬಂದು ಬೆಳಕಿನ ದಾಡಿ ನಿಮ್ಗೆ. ಅಯ್ಯೋ ಆಂಟಿ ಅವ್ರು ನಿಮ್ಗೆ ಗೊತ್ತಾ? ಗೊತ್ತು. ನನಗೆ ತಾಳಿ ಕಟ್ಟಿದ ಗಂಡ ಹಾಳಾದವ. ಕುಡ್ದು ಕಾಸ ಹಿಂಗೆಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಯಕತ್ತಾನ. ಛೇ, ಇವನ ಎತ್ಕೊಂಡು ಬೇರೆ ಹೋಗ್ಬೇಕೇನು. ಪ್ರೀತಿ ಸಿಕ್ಕದ್ನೇನ? ಸಿಕ್ಕನ್ ನೋಡಿ ಹೆಂಗೆ ಬಿದ್ದಾನಂತೇಳಿ. ನನಗಂತ ಇವನ್ ಕಾಲಾಗ ಸಾಕಾಗಿ ಹೋಗೈತಿ. ಏನು ಮಾಡೋದು ಬಸ್ಸು, ನನಗೆ ತಲೆ ಕೆಟ್ಟು ಹುಚ್ಚು ಹಿಡ್ದಂಗೆ ಆಗತೈತಿ. ಅದಕ್ಕೆ ಹೇಳಿರೋದು ನಾನು ಹೇಳಿದ ಮಾತಾ ಕೇಳಂತೇಳಿ. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಿ? ಅವ್ನು ಹೆಂಗಾದ್ರೂ ಹಾಳಾಗೋಗ್ಲಿ, ನೀನು ನನ್ನ ಜೊತೆ ಚಂದಾಗ ಇರು ಅಷ್ಟೇ ಸಾಕು. ನಾನು ನಿನ್ನ ಚಂದಾಗ ನೋಡ್ಕೊತಾನೆ, ಯಾಕೆ ಯೋಚನೆ ಮಾಡ್ತಿದ್ದಿ? ಆದ್ರೆ ತಾಳಿ ಕಟ್ಟಿರಿದೀವಲ್ಲ, ಮನೆಗಿನ ಮಂದಿ ನೋಡ್ರಿ ಏನಂತಾರ? ಆ ಹುಡುಗಿ ನೋಡಿ ನಗಾಕತ್ತದ. ಅವಂಗ ಖಬರ್ ಇಲ್ದಂಗ ಹೆಂಗೆ ಕಸದಾಗ ಬಿದ್ದಾನೆ ನೋಡು. ನಡಿ ಇವ್ನ ಎತ್ಕೊಂಡು ಮನೆಗೆ ಹೋಗೋಣ ಮೊದಲ. ಸರಿ ನಡಿ ಹೋಗೋಣ. ಏನ್ರಿ ಈ ರೀತಿ ಕುಡಿದ್ಬಿಟ್ಟಿದಾರ? ಛೇ, ಇವ್ರನ್ನೇನಾದ್ರೂ ನಮ್ಮ ಅಪ್ಪ ಅಮ್ಮ ನೋಡಿದ್ರೆ ಅಷ್ಟೇ ಕತೆ. ಅಯ್ಯೋ ಅವ್ರೇನು ನೋಡಂಗಿಲ್ಲ ಬಿಡು. ನಡಿ, ನಿಮ್ಮಪ್ಪ ಅಮ್ಮ ಬಂದ್ರೆ ಇಲ್ಲಿಗೆ ಕಳಿಸ್ತಿದ್ದಿ, ಅಲ್ಲೇ ಕುಂದ್ರಿಸಿ ಚಹಾ ನಾಷ್ಟ ಮಾಡಿಸಿ ಕಳ್ಸೋದು. ಅದನ್ನ ಬಿಟ್ಟ ಇಲ್ಲಿ ಕರ್ಕೊಂಬಂದು ಅವ್ರನ್ನ ಇಲ್ಲಿ ಮಲಗಿಸ್ತೀಯೇನು ಅನ್ನಗಳು ರೂಮ್ನಾಗ? ಅಯ್ಯೋ ನಾನೇನು ಹಂಗೇನು ಹೇಳಿಲ್ಲ. ಅವ್ರನ್ನ ಕರ್ಕೊಂಬಂದ ಇಲ್ಲಿ ಮಲಗಿಸ್ತೇನೆ ಅಂತ ಹೇಳಿ. ನಾನು ಹೇಳಿದ್ದು ಅವರು ಅಕಸ್ಮಾತ್ ಮನೆ ನೋಡಪ್ಪ ಅಂದ್ರೆ ಇವ್ರು ಹಿಂಗೆ ಮಕ್ಕೊಂಡಿರೋದು ನೋಡಿ ಕೇಳಿದ್ರೆ ಏನು ಹೇಳೋದು ಅಂತ ಹೇಳಿ. ಅಯ್ಯೋ ಅವ್ರು ಬಂದ್ರೆ ನೋಡಕ್ಕೆ ಬರ್ತೈತೆ ತಗೋ. ನಡಿ ಇವಾಗ. ನಿಮ್ಮಪ್ಪ ಅಮ್ಮ ಅದು ಬಂದ್ರೆ ನೋಡು, ಗಾಡಿ ಹಾರ್ನ ಕೆಲಸ ಆಗತ್ತೆ ಏನ ನೋಡು. ಸರಿ ನೋಡಿ ಬರ್ತೀನಿ ರೀ ಹೊರಗೆ ಹೋಗಿ. ಯಾಕೆ ಹಾಳಾತಿದ್ದಿ ನೀನು? ಈ ಕಣ್ಣೀರು ಯಾಕೆ? ಈ ಕಣ್ಣೀರು ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿನ್ನ ಪ್ರೀತಿ ಮಾಡತ್ತೇನೆ ಅಂತ ಹೇಳಿದನೇ ಇಲ್ಲ. ಆದರೂ ನೀನು ಈ ರೀತಿ ಮಾಡೋದು ಯಾಕೆ? ನೀನೇನೋ ಹೇಳ್ತಿ ಬಸ್ಸು, ಆದ್ರೆ ನನ್ನ ಮನಸ್ಸು ಒಡೆದೋಗೈತಿ. ಒಡೆದೋಗಿರೋ ಕನ್ನಡಿ ಹೆಂಗಾಗತ್ತೈತಿ. ನಾನು ಇರಬೇಕಾದ್ರೆ ನೀ ಯಾಕೆ ಭಯ ಪಡ್ತಿದ್ದಿ? ನಿಮ್ಗೇನಾಗಕ್ಕೂ ನಾನು ಬಿಡಂಗಿಲ್ಲ. ನಾನದ ನಿನ್ನ ಜೊತೆ, ಧೈರ್ಯವಾಗಿರು. ಏನು ಮಾಡೋದು, ನಿಮ್ಮನ್ನ ನಿನ್ನಂಗಿದ್ದಿದ್ರೆ ಎಷ್ಟು ಚಲೋ ಇರ್ತಿತ್ತು. ಆದ್ರೆ ಈ ರೀತಿ ಕುಡುಕಾಕ್ಯಾನ, ಕಂಡು ಪೂರ್ತಿ ಕುಡಿತಾನ. ಇಷ್ಟು ವಯಸ್ಸಾದ್ರೂ ಮದುವೆ ಆದಾಗಿಂದ ಇವನು ಕುಡಿಯೋದು ಮಾತ್ರ ನಿಲ್ಲಿಸುವಲ್ಲ. ನಾನು ಏನು ಮಾಡಲಿ ಹೇಳಿ ಬಸ್ಸು, ಏನು ಮಾಡಲಿ? ನನ್ನ ಗಂಡ ಅವಳು ಭುಜದ ಮೇಲೆ ಕೈ ಇಟ್ಟ, ತಲೆ ಹೋದಾಗಿ ಮಕ್ಕದಂತೆ ಕಿಟ್ಟನ. ಇವರಿಬ್ಬರ ಮಧ್ಯೆ ಏನಾದರೂ ನಡೆಯಕತ್ತದ ಏನ? ಭಾವ ಇಲ್ಲೇ ಅದಾರ, ಆದರೂ ನನ್ನ ಗಂಡಗ ಒಂದಿಟ್ಟು ಭಯ ಅನ್ನೋದೇ ಇಲ್ಲ. ಹೋಗಿ ಈ ರೀತಿಯಾಗಿ ಅದರ ಮೇಲೆ ಕೈ ಹಾಕ್ಯಾನ. ನೋಡು ಪ್ರೀತಿ, ನಾನಿರುವಾಗ ನೀನು ಭಯ ಪಡಬೇಡ. ನಾನು ನಿನ್ನ ಜೊತೆ ಇರ್ತೇನೆ. ನೋಡು, ನಿಂಗೆ ಏನೋ ಬೇಕಿದ್ರು ಹೇಳು. ಅನ್ನ ತಂದು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ತಂದು ಕೊಡ್ತೇನೆ. ನಾನು ಇರಬೇಕಾದ್ರೆ ಯಾಕೆ ಭಯ ಪಡ್ತೀನಿ ನೀನು? ಹಾಂ, ಈಗ ನಿಮ್ಮನ್ನ ನಿಮ್ಮ ತಮ್ಮ ಇದ್ದಿದ್ರು ನೀನು ಇದು ಮಾಡ್ತಿದ್ಯಾ ಇಲ್ಲ? ಅಲ್ಲಿ ನೀನು ಹೇಳ್ತಿ ಬಂದಾಳ, ನೀನು ಮುಟ್ಟಿರೋದು ನೋಡಿ ಆಕೆ ಶಾಕ್ ಆಗಿ ನಿಂತಾಳ. ಏನು ಮಾಡ್ತಿ ಇವಾಗ? ಏನು ಮಾಡೋದ್ರಿ ಬಸ್ಸು, ನನಗಿದ್ರೆ ಸಹಿಸ್ಕೊಳಕ್ಕಾಗತ್ತಿಲ್ಲ ಬಸ್ಸು, ಆಗತ್ತಿಲ್ಲ. ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ, ನಮಗಾಗಿಲ್ಲ ಬಿಡು. ನಿಮಗಾದರೂ ಆಗ್ತಾವಂದ್ರೆ ನಿಮಗೂ ಆಗಿಲ್ಲ. ನನ್ನ ಗಂಡ ಕುಡಿತಾನಂತ ನನಗಾಗಿಲ್ಲ. ನೀವು ಚಲೋ ಅದ್ರಿ, ನಿಮಗಾದರೂ ಆಗಬೇಕಾಗಿತ್ತು, ಆದರೆ ನಿಮಗೂ ಆಗಿಲ್ಲ. ಏನು ಮಾಡೋದು? ನಮ್ಮ ಮನೆದ ಹಂಗೈತೋ ಏನೋ ಗೊತ್ತಾಗಬಾರ್ದು. ರೀ, ನೀವು ಏನು ಮಾಡ್ತಾಯಿದ್ದೀರಾ ಇಲ್ಲಿ? ಅದು ಅವಳು ಮೈ ಕೈ ಮುಟ್ಟಿ ಮಾತಾಡ್ಸೋಷ್ಟು ಮುಂದುವರೆದ್ಬಿಟ್ರ ನೀವು? ಅದಕ್ಕೆ ಅನ್ನ ಏನು ಅವಳು ನಿಮ್ಮ ಹೇಳ್ತೀನ? ಏಯ್, ಏನೇ ಮಾತಾಡೋದು ನೀನು? ಹಾಂ, ಅದಕ್ಕೆ ಅಂದರೆ ತಾಯಿ ಸಮಾನ, ಅವರು ನನ್ನ ತಾಯಿ ಸಮಾನ. ನೀನು ನೋಡಿದ್ರೆ ಈ ರೀತಿ ಎಲ್ಲ ಮಾತಾಡ್ತಿದ್ದಿ. ಅವ್ರು ಹೇಳೋದಕ್ಕೆ ಅವ್ರಿಗೆ ಸಮಾಧಾನ ಮಾಡಕತ್ತಿದ್ನಿ. ಅಲ್ಲ, ಈಗ ನೀನು ಸಮಾಧಾನ ಮಾಡಬೇಕಾಗಿತ್ತು. ಆದರೆ ನೀನು ನಿಮ್ಮ ಅಪ್ಪ ಅಮ್ಮ ಬಂದ್ರಂತ ಓಡಿ ಹೋಗೋದು ಕುಣಿಯಾಕತ್ತಿದ್ದಿ. ಅವರು ಕಣ್ಣೀರು ಹಾಕಕತ್ತಾರ. ಅವ್ವ ಬೇರೆ ಇಲ್ಲ, ಅವ್ವ ಅದ್ರ ಸಮಾಧಾನ ಮಾಡ್ತಿದ್ಲು. ಅವ್ರಿಗೆ ಸಂಕಟ ಆಗಂಗಿಲ್ಲ. ಅವರು ತಂದೆ ತಾಯಿನೂ ಬಡವ್ರದಾರ, ಅವರು ಎಲ್ಲಿ ಹೋಗ್ಬೇಕು? ನಿಮ್ಮಂಗೆ ಶ್ರೀಮಂತರು ಇದ್ದಿದ್ರೆ ಅವರು ತಲೆ ಕೆಡಿಸ್ಕೊತಾರಕ್ಕಿಲ್ಲ. ಅದಕ್ಕೆ ಸಮಾಧಾನ ಮಾಡಕತ್ತಿದ್ನಿ. ಮತ್ತು ನಾ ಸಮಾಧಾನ ಮಾಡ್ದೆ, ಮತ್ತೆ ಯಾರು ಮಾಡ್ಬೇಕು ಅವ್ರಿಗೆ? ಹಾಂ, ಅದನ್ನು ನೀನು ತಪ್ಪಾಗಿ ತಿಳ್ಕೊತೀಯೇನು? ಓ, ನೀವ ಹೋಗಿ ಸಮಾಧಾನ ಮಾಡ್ಬೇಕು. ಆಯ್ತು, ಸಮಾಧಾನ ಮಾಡಕತ್ರ ಅವ್ರ ದೂರ ನೀನು ಸಮಾಧಾನ ಮಾಡಬೇಕಾಗಿತ್ತು. ಹೋಗಿ ಅದು ಮುಟ್ಟಿ ಮಾತಾಡ್ಸೋಂಥದ್ದು ಏನಿತ್ತು? ಹಾಂ, ಅಲ್ಲ, ಅವರು ತಾಯಿ ಸಮಾನ ಅಂತ ಹೇಳಕತ್ರು. ನಿನಗೆ ಅನುಮಾನ ಬರತ್ತೇನ? ಏನೇ ಹಾಳಾದವಳೆ, ನಿನಗೆ ಜೀವನ ಸರಿ ಇಲ್ಲ ಅಂತೇಳಿ ನಮ್ಮಿಬ್ಬರು ಜೀವನ ಹಾಳು ಮಾಡ್ಬೇಕಂತ ನೋಡಕತ್ತೇನು?
ಬಾಯಿ ಮೇಲೆ ಒಂದು ನಾಲ್ಕು ತಗದ ಬಿಡ್ತೇನೆ ನೋಡು ಪ್ರೇಮ, ಬಾಯಿ ಮುಚ್ಕೊಂಡಿರ. ಅದಕ್ಕೆ ಅವ್ರಿಗೆ ಈ ರೀತಿ ಎಲ್ಲ ಮಾತಾಡ್ತಾರೆ, ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡು. ಮಾತಾಡ್ತೀನಿ, ನೆಟ್ಟಿಗೆ ಮಾತಾಡೋದು ಕಲಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದಾರ ಅಂತ ಅನ್ಕೊಂಡಿನಿ. ಕತೆ ಹೆಂಗೆ ಬರತ್ತಿತ್ತು? ಚಲೋ ಬರತ್ತಿತ್ತಲ್ಲ. ನಡಕ ಇವಾಗ ಇಲ್ಲಿಗೆ ಮುಗಿಸಿದ್ರೆ ನನ್ನ ಮಗ ಸ್ವಲ್ಪ ಭಾಳ ಕಾಡಕತ್ತಿದ್ದ. ಹಾಗಾಗಿ ನೆಕ್ಸ್ಟ್ ಎಪಿಸೋಡಲ್ಲಿ ಇದನ್ನು ಕಂಟಿನ್ಯೂ ಹಾಕ್ತೀನಿ. ಭಾಗ 2 ಅಂತ ಬರ್ತೈತಿ ನೋಡ್ರಿ. ವಾರಗಿತ್ತಿಯರ್ದು ಅಂದ್ರೆ ಇವ್ರ ಸಂಬಂಧ ಹೆಂಗೆ ಇರ್ತೈತಿ ಅನ್ನೋದು ಭಾಳ ಚಂದ ಐತಿ. ಈ ರೀತಿನ ಒಬ್ಬೊಬ್ಬರ ಮನೆ ನಡೀತೈತಿ, ಅದು ಗೊತ್ತಾಗಿರಂಗಿಲ್ಲ. ಒಮ್ಮೆ ಒಂದೊಂದ್ಸರಿ ಅದು ಗೊತ್ತಾಗಿ ಆಗ್ತೈತಿ. ನೋಡ್ರಿ, ಸಪೋರ್ಟ್ ಮಾಡಿರಿ. ಇದು ಭಾಳ ಚಂದ ಐತಿ, ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗೈತಿ. ಮಿಸ್ ಮಾಡ್ದೆ ನೋಡ್ರಿ ಅಂತ ಹೇಳಕತ್ತರ. ನೆಕ್ಸ್ಟ್ ವಿಡಿಯೋ ಇದು ಇವತ್ತೇ ಇಲ್ಲ, ನಾಳೆ ಬರ್ತೈತಿ. ಓಕೆನಾ? ಸ್ವಲ್ಪ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.